ಸ್ವಾಗತ ಅಂಡ್ ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಕರಾವಳಿಯ ಕಂಬಳವನ್ನು ಮೈಸೂರಿನ ಈ ವರ್ಷದ ದಸರಾ ಆಗುವಂತ ಸಂದರ್ಭದಲ್ಲಿ ಮೈಸೂರಿನ ಉತ್ಸವದ ಒಂದು ಭಾಗವನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಕೂಡ ನಡೆಸಿರುವಂತದ್ದು. ಇದಕ್ಕೆ ಸಿದ್ಧತೆ ಕೂಡ ನಡೀತಾ ಇತ್ತು. ಈ ನಡುವಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಖುದ್ದು ಮೈಸೂರಿನ ರಾಜ ಯದುವೀರ್ ಅವರೇ ಒಂದು ಟ್ವೀಟ್ ಅನ್ನು ಕೂಡ ಮಾಡ್ತಾರೆ. ಏನು ಅಂತ ಹೇಳಿದ್ರೆ ಇಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸಬೇಕು. ಆ ಟ್ವೀಟ್ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂತ ಹೇಳಿದ್ರೆ, ಕಂಬಳ ಬಗ್ಗೆ ನಾನು ಆಗ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಅದು ನಮ್ಮ ಕರಾವಳಿ ಭಾಗದ ಅತ್ಯಂತ ಮಹತ್ವವಾದಂತಹ ಒಂದು ಆಚರಣೆ. ಆ ಭೂಮಿಗೆ, ಆ ಒಂದು ಮಣ್ಣಿಗೆ ಸೇರಿರುವಂತದ್ದು. ಅವರು ಎಲ್ಲ ವಿಧಿವಿಧಾನಗಳು ಸಮೇತ ಆ ಒಂದು ಆಚರಣೆ ನಡೆಸೋದು. ಇವತ್ತು ಇದು ಧಾರ್ಮಿಕ ಹಿನ್ನೆಲೆ ಇರತಕ್ಕಂತ ಆಚರಣೆಗಳು ಅತ್ಯಂತ ಒಂದು ಗಂಭೀರ ರೀತಿಯಲ್ಲಿ ಅತ್ಯಂತ ಒಂದು ಧಾರ್ಮಿಕ ಒಂದು ಕಾಳಜಿ ವಹಿಸಿ ಇದನ್ನ ಇವರು ಮುಂದುವರಿಬೇಕಾಗಿರುವಂತದ್ದು ಅತ್ಯಂತ ಅವಶ್ಯಕವಾದದ್ದು. ಇಲ್ಲಿ ಇವರು ಬರೀ ಒಂದು ಪ್ರದರ್ಶನ ಮಾಡೋ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇರೋದು ಖಂಡಿಸುವಂತದ್ದು. ಇದೆಲ್ಲ ಆಚರಣೆಗಳಿಗೆ ಒಂದು ಧಾರ್ಮಿಕ ಹಿನ್ನೆಲೆ ಇದೆ. ಸುಮ್ನೆ ನಾವು ಆಚರಣೆ ಮಾಡಲ್ಲ. ಇದೆ ಅದ ಒಂದು ಪಬ್ಲಿಕ್ ಶೋ ಅಲ್ಲ, ಅಥವಾ ಒಂದು ಡಾನ್ಸ್ ಶೋ, ಅಥವಾ ಒಂದು ಯಾವುದೋ ಒಂದು ಸಂಗೀತ ಕಾರ್ಯಕ್ರಮ ಅಲ್ಲ. ಅದು ಒಂದು ಧಾರ್ಮಿಕ ಹಿನ್ನೆಲೆ ಇರ್ತಕ್ಕಂಥದ್ದು. ಆ ಭೂಮಿಗೆ, ಆ ಮಣ್ಣಿಗೆ ಒಂದು ನಿಕಟವಾದಂತಹ ಸಂಬಂಧ ಇರ್ತಕ್ಕಂಥ ಆಚರಣೆಗಳು. ಆಕ್ಚುಲಿ ಇದು ತುಳುನಾಡಿನ ಶಾಸಕರು ಮತ್ತೊಬ್ರು ಅವರ ಕಡೆಯಿಂದ ಬರಬೇಕಾದದ್ದ ಆನ್ಸರ್ ಅನ್ನು ಯದುವೀರ್ ಮೈಸೂರಿನ ರಾಜರು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ತುಂಬಾನೇ ಬೇಸರ ಆಗುತ್ತೆ. ನಮ್ಮ ಸಂಪ್ರದಾಯವನ್ನು ಕೂಡ ಬಿಟ್ಟು ಕೊಡುವಷ್ಟು ಮಟ್ಟಿಗೆ ಬಕೆಟ್ಗಳು ಆಗಿ ಹೋದ್ವಾ ಅಂತೇಳಿ. ಬೆಂಗಳೂರಿನಲ್ಲಿ ಕಂಬಳ ನಡೆದಿತ್ತು, ಅದು ಸರಿಯಲ್ಲ ಅನ್ನುವಂಥ ವಿಚಾರದಲ್ಲಿ ಅನೇಕರು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈಗ ಮೈಸೂರಿಗೆ ಕೊಂಡೋಗಿ ಮಾಡ್ತಾರೆ ಅಂತ ಹೇಳಿದ್ರೆ ಏನರ್ಥ? ಒಂದಷ್ಟು ಜನ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಈಗ ಯದುವೀರೇ ಟ್ವೀಟ್ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಏನು ಅಂತ ಹೇಳಿದ್ರೆ, ಮೂಲ ನೆಲೆಯಿಂದ ಬೇರ್ಪಡಿಸುವಂಥದ್ದು ಅಂತೇಳಿ ಬರೆದಿದ್ದಾರೆ ನೋಡಿ ಸ್ಪಷ್ಟವಾಗಿ. ಅಂತ ಹೇಳಿದ್ರೆ ಕರಾವಳಿಯ ಕಂಬಳವನ್ನು, ತುಳುನಾಡಿಗೆ ಸಂಬಂಧಪಟ್ಟಂತ ಕಂಬಳವನ್ನು ಈ ನೆಲೆಯಿಂದ ಬೇರ್ಪಡಿಸುವಂಥದ್ದು ಸರಿಯಲ್ಲ, ಅದಕ್ಕೆ ಧಕ್ಕೆ ತರುವಂತಾಗುತ್ತೆ ಅಂತೇಳಿ ಇದು ಯದುವೀರ್ ಹೇಳುವಂಥದ್ದು ರೀ. ಇದು ಆಕ್ಚುಲಿ DKಶಿ ಅವರು ಅಥವಾ ಸರ್ಕಾರ ಬನ್ನಿ ಕಂಬಳ ಮಾಡಿ ಮೈಸೂರಿನ ಒಂದು ದಸರಾದ ಭಾಗವನ್ನಾಗಿ ಮಾಡಿ ಅಂತೇಳಿ ಹೇಳಿದಾಗ ನಮ್ಮ ತುಳುವರಿಂದ, ನಮ್ಮ ಶಾಸಕರಿಂದ ಈ ಉತ್ತರ ಬರಬೇಕಾಗಿತ್ತು. ಇದನ್ನು ಬೇರ್ಪಡಿಸುವಂಥದ್ದು ಸರಿಯಲ್ಲ ಸರ್. ನಿಮ್ಗೇನಾದ್ರೂ ನೋಡ್ಬೇಕಿದ್ರೆ ಬನ್ನಿ, ತುಳುನಾಡಿಗೆ ಕಂಬಳ ಎಲ್ಲ ಆಗ್ತಾ ಇರುತ್ತೆ, ಆ ಟೈಮಲ್ಲಿ ಬಂದು ನೋಡಿ. ನಮ್ಮ ಸಂಪ್ರದಾಯವನ್ನು ಹೊರಗಡೆಗೆ ಕೊಂಡೋಗುವುದು ಸರಿಯಲ್ಲ ಅಂತ. ಸೊ ಇದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ತಮ್ಮಣ್ಣ ಶೆಟ್ಟಿ ಅವರು ಕೂಡ ಇದ್ದಾರೆ. ಇದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಕಂಬಳ ಆದಂತಹ ಸಮಯದಲ್ಲಿ ಇವರು ಹೇಳಿದ್ರು ಏನು ಅಂತ ಹೇಳಿದ್ರೆ, ನಾನು ಇವರನ್ನು ಯಾಕೆ ಕೂರಿಸಿದೆ ಅಂತ ಹೇಳಿದ್ರೆ, ಅವರು ಹೇಳಿದ್ರು ಸ್ಪಷ್ಟವಾಗಿ, ಆ ಟೈಮಲ್ಲಿ ಮೈಸೂರಿನ ರಾಜರೇ ತುಳುನಾಡಿಗೆ ಬಂದು ಕಂಬಳವನ್ನು ವೀಕ್ಷಣೆ ಮಾಡ್ತಾ ಇದ್ರು ಅಂತ. ಈಗ ಮೈಸೂರಿಗೆ ಕೊಂಡೋಗ್ತಾ ಇದ್ದಾರೆ. ದಯವಿಟ್ಟು ಕಂಬಳವನ್ನ ತುಳುನಾಡಿನ ಮಣ್ಣಿನಿಂದ ಬೇರೆ ಕಡೆ ಮಾಡುವಂತ ಪ್ರಯತ್ನವನ್ನು ಮಾಡಬೇಡಿ. ಯಾಕೆಂದ್ರೆ ಅದಕ್ಕೆ ದೈವಾರಾಧನೆಯ ಮಹತ್ವ ಇರುವುದರಿಂದ ತುಳುನಾಡಿನಲ್ಲೇ ಕಂಬಳವನ್ನು ಮಾಡಿ ಜಗತ್ತಿನ ಜನರನ್ನು ಇಲ್ಲಿ ಆಕರ್ಷಿಸಿ ಅಂತ ಹೇಳುವಂಥದ್ದು. ಮೈಸೂರು ರಾಜರ ಕಾಲದಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆ ಅವರ ವ್ಯಾಪ್ತಿಗೆ, ಆ ಸ್ಥಳದ ವ್ಯಾಪ್ತಿ ಇದ್ದರೂ ಕೂಡ, ಅವರ ಹತ್ರ ವ್ಯವಸ್ಥೆ ಇದ್ದರೂ ಕೂಡ ಅವರು ಮೈಸೂರಿನಲ್ಲಿ ಕಂಬಳವನ್ನು ಮಾಡಲಿಲ್ಲ. ರಾಜಮನೆತನಗಳು ಇಲ್ಲಿಗೆ ಬಂದು ಇಲ್ಲಿ ಕಂಬಳ ಮಾಡಿ, ಇಲ್ಲಿ ಕಂಬಳವನ್ನು ನೋಡಿ ದೈವದ ಮೂಲ್ಯ ಹಿಡಿದು ಹೋದದ್ದೇ ಇತಿಹಾಸ. ಏನ್ ಹೇಳ್ತೀರಾ ಶೆಟ್ರ್ ಅಂತ ಹೇಳಿದ್ರೆ, ಮಾತಾಡ್ತಾ ಇದ್ವಿ ನಾವು ಇದರ ಬಗ್ಗೆ. ಅದಕ್ಕಿಂತ ಮೊದಲೇ ಯದುವೀರ್ ಅವರು ಒಂದು ಟ್ವೀಟ್ ಮಾಡಿರುವಂಥದ್ದು, ಮೈಸೂರಿನ ರಾಜನೇ ಟ್ವೀಟ್ ಮಾಡಿರುವಂಥದ್ದು, ಇದನ್ನು ಬೇರ್ಪಡಿಸುವಂಥದ್ದು ಸರಿಯಲ್ಲ ಅಂತ ಹೇಳಿ ತುಳುನಾಡಿಗೆ. ಏನ್ ಹೇಳ್ತೀರಿ? ನಮ್ಮವರಿಗೆ ಇದು ಗೊತ್ತಾಗಬೇಕಿತ್ತು ಅಂತ ನೋಡಿ. ತುಳುನಾಡಿನ ಕಂಬಳ ಒಂದು ದೈವಾರಾಧನೆಯ ಜೊತೆಗೆ ನಂಟು ಇರುವಂಥದ್ದು, ಮತ್ತೆ ದೈವಾರಾಧನೆಯಷ್ಟೇ ಮಹತ್ವದ್ದು. ನಿನ್ನೆ ಮೈಸೂರಿನ ಮಹಾರಾಜರು ಯದುವೀರ ಒಡೆಯರವರ ಮಾತು ಬಹುಶಃ ಅದು ತಾಯಿ ಚಾಮುಂಡಿಯ ಮತ್ತೆ ತುಳುನಾಡ ದೈವಗಳ ಪ್ರೇರಣೆಯ ರೂಪದಲ್ಲಿ ಹೊರಬಂದಂತಾಗಿದೆ. ಇವತ್ತು ಯದುವೀರ ಒಡೆಯರವರು ಕೊಟ್ಟಂತ ಒಂದೇ ಒಂದು ಹೇಳಿಕೆಗಳನ್ನ ತುಳುನಾಡಿನ ರಾಜಕಾರಣಿಗಳು, MLAಗಳು, MP ಗಳು ಅಲ್ಲ, ಗುತ್ತಿಗೆ ಸಂಬಂಧಪಟ್ಟಂತ ಗಡಿಕಾರರು, ಗುತ್ತಿನವರು, ದೈವ ಸಂಬಂಧಿ ಬೀಡಿನವರು, ದೈವ ಸಂಬಂಧಿ ಗುತ್ತಿನವರು ಇಂತಹ ಒಂದೇ ಒಂದು ಮಾತನ್ನಾಡುತ್ತಿದ್ರೆ ತುಳುನಾಡು ಬಿಟ್ಟು ದೈವಾರಾಧನೆ ಇವತ್ತು ಯಾವ ಜಾಗದಲ್ಲೂ ಎಲ್ಲಿಯೂ ಇವತ್ತು ದೈವಾರಾಧನೆಯ ವಿಚಾರದಲ್ಲಿ ಆಗುವಂತ ಅವಂತಾರಗಳು ಸಂಭವಿಸಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಇಲ್ಲಿ ದೈವದ ನೇಮದಷ್ಟೇ, ಉಳ್ಳಾತಿಯ ಮೆಚ್ಚಿಯಷ್ಟೇ ಈ ವಿಶೇಷವಾದ ಕಂಬಳಕ್ಕೂ ಅದರದೇ ಆದಂಥ ಮಹತ್ವ ಇದೆ. ಒಂದು ಕಂಬಳ ನಡಿಬೇಕಿದ್ರೆ, ಕಂಬಳಕ್ಕೆ ಕರೆ ಹಾಕಬೇಕಿದ್ರೆ, ಕಂಬಳಕ್ಕೆ ಬಾರೆ ಹಾಕಬೇಕಿದ್ರೆ, ಕಂಬಳಕ್ಕೆ ಪೂಕರೆ ಹಾಕಬೇಕಿದ್ರೆ ಅದಕ್ಕೆ ಅದರದೇ ಆದಂಥ ಮಹತ್ವಗಳಿದೆ.
ಇವತ್ತಿಗೂ ತುಳುನಾಡಿನ ಒಂದೊಂದು ಕಂಬಳದಲ್ಲಿಯೂ ಪೂಕರೆ ಬಾರೆ ಹಾಕುವ ಸಮಯದಲ್ಲಿ ನಾವು ಇವತ್ತಿಗೂ ನಿಮಗೆ ದೈವಗಳು ಬಂದು ಗದ್ದೆಯ ಕುಣಿಯಲ್ಲಿ ನಿಂತು ನೋಡಿ ಆ ಕಂಬಳದ ಪೂಕರೆ ಹಾಕುವ ರೀತಿ ಇವತ್ತಿಗೂ ಬೆಮ್ಮೆರಿ, ಉರವೆ, ತನಿಯೆ, ಬೇರೆ ಬೇರೆ ದೈವಗಳಿದೆ. ಬೇರೆ ಬೇರೆ ದೈವಗಳು ಬಂದು ಇವತ್ತು ನಿಲ್ಲುವಂತ ವ್ಯವಸ್ಥೆ ಇವತ್ತಿಗಿದೆ. ಅಂತ ಒಂದು ಕಂಬಳವನ್ನು ಇವತ್ತು ನಾವು ಕೊಂಡೋಗಿ ಬರಿಯ ವ್ಯಾಪಾರದ ದೃಷ್ಟಿಯಲ್ಲಿ, ವಾಣಿಜ್ಯೀಕರಣದ ದೃಷ್ಟಿಯಲ್ಲಿ, ಪ್ರತಿಷ್ಠೆಯ ದೃಷ್ಟಿಯಲ್ಲಿ ಬೇರೆ ಬೇರೆ ಕಡೆ ಕೊಂಡೋಗುವಾಗ ನಮಗೆ ನೋವಾಗಬೇಕಿತ್ತು. ಈಗ ಬಾರೆ, ಪೂಕರೆ ಮತ್ತೆ ಕರೆ ಅಂತೇಳಿ ಹೇಳಿದ್ರಿ, ನಮ್ಗೆ ಗೊತ್ತಿದೆ, ಬಟ್ ಕನ್ನಡದವರಿಗೆ ಅರ್ಥ ಆಗೋದಿಲ್ಲ ಅದು ಏನು ಅಂತೇಳಿ. ಆ ಬಾರೆ ಹಾಕುವಂಥದ್ದು ಏನು, ಪೂಕರೆ ಹಾಕುವಂಥದ್ದು ಏನು, ಅಥವಾ ಕರೆ ಅಂತ ಹೇಳಿದ್ರೆ ಏನು? ಕಂಬಳದ ಗದ್ದೆಗೆ ಇಳಿಸುವಂತಹ ಸಮಯದಲ್ಲಿ ಅದಕ್ಕಿಂತ ಮುಂಚೆ ಒಂದಷ್ಟು ಕಾರ್ಯ ಇರುತ್ತೆ ಅಂತೇಳಿ, ಕಾರ್ಯಕ್ರಮ ಇರುತ್ತೆ. ಈಗ ಬಂದು ಏಕಾಏಕಿ ಅದೊಂದು ರನ್ನಿಂಗ್ ರೇಸ್ ತರ ನೀವು ನೋಡಿರ್ತೀರಿ, ಅದಕ್ಕೆ ಕರೆ ಅಂತೇಳಿ ಹೇಳ್ತಾರೆ. ಒಂದು 2 ಕಡೆ ರನ್ನಿಂಗ್ ರೇಸ್ ತರ ಮಾಡ್ತಾರಲ್ವಾ. ಸೊ ಅದನ್ನು ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಕ್ರಮ ಇದೆ, ಅದು ಏನು ಅಂತೇಳಿ. ಅದು ನೋಡಿ, ಇಲ್ಲಿ ತುಳುನಾಡಿನಲ್ಲಿ ಕೋನಗಲೇ ಬಾರಿ ಶ್ರೇಷ್ಠ. ಕೋನಗಲಿಗೆ ದೈವಗಳ ಹೆಸರಿನಲ್ಲಿ ಕಲಸಧಾರಣೆಯಾಗುವ ಕ್ರಮಗಳು ಇತ್ತು. ಇವತ್ತಿಗೂ ಮೈಸಂದಾಯ ದೈವವನ್ನು ಕೋನವನ್ನೇ ಮೈಸಂದಾಯ ದೈವ ಅಂತ ನೋಡುವಂಥದ್ದು. ಇಲ್ಲಿ ಮಾತನಾಡುವಾಗಲೂ ಎರು ಬಿತ್ತು ಅಂತ ಹೇಳುವಂಥದ್ದು. ಇಲ್ಲಿ ಇವತ್ತಿಗೂ ತುಳುನಾಡಿನ ಅನೇಕ ದೇವಸ್ಥಾನಗಳಲ್ಲಿ ಕಂಚಿಯ ಕೋನದ ಮೂರ್ತಿಗಳನ್ನು ನೋಡಬಹುದು. ಅನೇಕ ಕಡೆಗಳಲ್ಲಿ ಸ್ಥಳ ಸಂಬಂಧಿ ಕುಟುಂಬ ಕಲಹಗಳು, ವಾದವಿವಾದಗಳು ನಡೆದಾಗ ಅದು ದೈವದ ಕಲಕ್ಕೆ ಬಂದು ತೀರ್ಮಾನ ಆದಾಗ ಇದರ ತಪ್ಪಿನ ಕಾಣಿಕೆಯಾಗಿ ಕಂಚಿಯ ಕೋನವನ್ನು ಒಪ್ಪಿಸುವಂತ ಹೇಳುವಂತ ಮಾತು ಇಲ್ಲಿದೆ. ದೈವಗಳ ಆರಾಧನಾ ನಿಯಮದ ಅಡಿಯಲ್ಲಿ ಬರುವಂತ ಪ್ರತಿಯೊಂದು ದೈವಕ್ಕೂ ಗ್ರಾಮದಲ್ಲಿ 3, 4, 5, 6 ತಲೆ ಇಂಥ ಕಂಬಳಗಳೆಲ್ಲ ಇದೆ. ಬಾಳೆ ಗಿಡವನ್ನ ಇಲ್ಲಿಯ ಮೂಲ ಜನಾಂಗದವರು ದೈವಕ್ಕೆ ಪ್ರಾರ್ಥಿಸಿ ದೈವದ ಗಡಿಕಾರನಲ್ಲಿ ಪಟ್ಟಿಯನ್ನು ಪಡೆದು ಗೌರವಪೂರ್ವಕವಾಗಿ ಸಕಲ ಬ್ಯಾಂಡ್ ವಾಲಗದೊಂದಿಗೆ ಸಕಲ ದೈವದ ಚಾಕಿರಿ ಪರಿವಾರ ಸಮೇತವಾಗಿ ಅದನ್ನು ಹಾಕುವಂಥ ನಿಯಮ. ಅದೇ ರೀತಿ ಆ ಬಾರೆ ಪೂಕರೆ ಅಂತ ಹೇಳ್ತಾರೆ, ಅಂತರವಾಗಿರುವಂಥದ್ದು. ಕಾಡಿನಿಂದ ತಂದ ಹೂವನ್ನೇ ಅದಕ್ಕೆ ಸುತ್ತಬೇಕಂತ ನಿಯಮ ಇದೆ. ಮತ್ತೆ ಮಡಿವಾಳ ಭಂಡಾರಿಗಳು ಶುದ್ಧ ಮಾಡಬೇಕು, ಭಂಡಾರಿ ಶುದ್ಧ ಮಾಡಬೇಕು ಎಂಬ ನಿಯಮವೂ ಇದೆ. ಇದನ್ನು ತುಳುನಾಡಿನ ಬಿಲ್ಲವರೇ ಈ ಪೂಕರೆ ಹಾಕುವಂತ ನಿಯಮ. ಆ ಗದ್ದೆಗೆ ಅಷ್ಟು ಮಹತ್ವಗಳಿದೆ. ಜೊತೆಗೆ ಗದ್ದೆಗೆ ಇದನ್ನ ಪೂಕರೆ ಹಾಕುವಾಗ ಗದ್ದೆಯ ಬದಿಯಲ್ಲಿ ಅನೇಕ ಬೇರೆ ಬೇರೆ ದೈವಗಳು ನಿಲ್ಲುವಂತ ಇದೆ. ಉರವೆ, ಬೆಮ್ಮಿರಿ, ಬಂಟೆ, ಬೇರೆ ಬೇರೆ ಮತ್ತೊಂದು ಎಷ್ಟೆಷ್ಟು ದೈವಗಳಿದೆ. ಇದು ಎಲ್ಲ ದೈವಗಳ ಸಾಕ್ಷಿಯಾಗಿ ಗದ್ದೆಯಾಗಿ ನಿಂತು ಇದನ್ನು ಹಾಕುವಂತ ನಿಯಮ. ಅನೇಕ ವಿಚಾರಗಳಿದೆ. ಇದು ಕಂಬಳಗಳು ಅಂತ ಇರುವಂಥದ್ದು. ಈ ಕಂಬಳಕ್ಕೆ ಇವತ್ತಿಗೂ ಅಲ್ಲಿ ಧರ್ಮ ನಡಿಬೇಕು. ಇಡೀ ಗ್ರಾಮ ಕಾಲಾವಧಿಯಾಗಿ ಒಂದು ದಿನ ದೈವದ ಹೆಸರಿನಲ್ಲಿ ಎಲ್ಲರೂ ನಾವು ಆ ಗದ್ದೆಗೆ ಇಳಿದು ಗದ್ದೆಯಲ್ಲಿ ಅದನ್ನು ಬೇಕಾಗುವಂಥ ಚಟುವಟಿಕೆಗಳನ್ನ ಮಾಡಿ ಊಟ ಮಾಡುವ ನಿಯಮಗಳಿರ್ತದೆ. ಆ ಧರ್ಮಕ್ಕೆ ಇವತ್ತಿಗೂ ದೈವಗಳೂ ಕಟ್ಟಿ ಕೇಳ್ತಾ ಇದೆ. ಅಮೂರ್ತಗಳಿಗೆ ಸಿಂಗಾರತಿ ಪೂಕರೆ ಕಂಬಳಗೆ ಜಪ್ಪಾಡು ಅಂತ ಕೇಳುವ ಅಪ್ಪನೆ ಕೊಡುವ ನಿಯಮವಿದೆ. ಕೂಳೂರು ಸಂಕದ ಆಚೆ ಒಂದು ಅರಸು ಕಂಬಳ ಅಂತ ನಿಯಮ ಇದೆ, ಈ ಕಡೆ ಒಂದು ಕಂಬಳ ಅಂತ ನಿಯಮ ಇದೆ. ಇದನ್ನ ಯಾವ ಕಾರಣಕ್ಕೂ ಬೆಂಗಳೂರಾಗ್ಲಿ ಮೈಸೂರಲ್ಲಾಗ್ಲಿ ಮಾಡ್ಲಿಕ್ಕೆ ಹೊರಟದಿದ್ರೆ ಇದು ಅಂತ ಜನರು ಎಲ್ಲವೂ ಮುಂದಿನ ದಿನ ದೈವ ಕೋಪ ಸಂಭವಿಸ್ತದೆ ಇದಕ್ಕೆ. ಈಗ ಇದು ಕಂಬಳ ಆಗುತ್ತಲ್ಲ ಜಟ್ರ, ಅಂದ್ರೆ ವೀರ ವಿಕ್ರಮ್ ಆಗಿರ್ಬೋದು, ಮತ್ತೆ ಕೋಟಿ ಚೆನ್ನ ಆಗಿರ್ಬೋದು, ಮತ್ತೆ ಗೋಲ್ಡ್ ಫಿಂಚ್ ಅಲ್ಲೆಲ್ಲ ನಡೆಯುತ್ತೆ, ಈ ಕಂಬಳ ಆಗುತ್ತಲ್ವಾ? ಇದಕ್ಕೂ ಈ ಪೂಕರ್ ಹಾಕ್ಲಿಕ್ಕೆ ಅಥವಾ ಬಾರೆ ನೆಡ್ಲಿಕ್ಕೆ ಈ ತರ ಉಂಟಾ ಏನಾದ್ರು? ಇದಕ್ಕೆ ಇಂಥ ಕ್ರಮಗಳೆಲ್ಲ ಬರುವುದಿಲ್ಲ. ಆದರೆ ಈ ಬಯಲು ಕಂಬಳಕ್ಕೂ ಒಂದು ಆರಾಧನೆ ನಂಬಿಕೆಗಳಂತ ಇದೆ. ಯಾಕಂತ ಹೇಳಿದೆ, ಎಲ್ಲಿಯಾದ್ರೂ ಈಗ ಬಯಲು ಕಂಬಳ ಒಂದು ತುಳುನಾಡಿನ ಒಂದು ರಾಯಭಾರಿ, ಇಲ್ಲಿಯ ಒಂದು ಅಸ್ಮಿತೆ ಮತ್ತೆ ಇಲ್ಲಿಯ ಒಂದು ಸಾಂಸ್ಕೃತಿಕತೆಯನ್ನ ಎತ್ತಿ ಹಿಡಿಯುವಂತ ವಿಚಾರವಾಗಿದೆ ಈ ಜೋಡುಕರೆ ಕಂಬಳಗಳೆಲ್ಲ. ಇದೆಲ್ಲ ತುಳುನಾಡಿನ ಇವತ್ತು ಹೆಸರನ್ನ ಜಗತ್ತಿಗೆ ಮುಟ್ಟಿಸುವಂತಹ ಕೆಲಸಗಳು ಇವತ್ತು ಜೋಡುಕರೆ ಕಂಬಳಗಳಿಂದ ಜನರಿಗೆ ಮುಟ್ಟಿಸುವಂಥದ್ದು. ಅನೇಕ ಓಟಗಾರರು, ಅನೇಕ ಬೇರೆ ಬೇರೆ ಪ್ರತಿಭೆಗಳು ಹೊರಬಂದದ್ದು ಈ ಜೋಡುಕರೆ ಕಂಬಳದ ನಂತರ. ಜೋಡುಕರೆ ಕಂಬಳವು ಇವತ್ತಿಗೂ ತನ್ನ ಆಕರ್ಷಣೆಯನ್ನ ಎಲ್ಲಿಯೂ ಕಳ್ಕೊಳ್ಳಿಲ್ಲ. ಅದಕ್ಕೂ ಮಹತ್ವ ಇದೆ. ಜೋಡುಕರೆಯ ಕೆಲಸ ಆರಂಭಿಸಬೇಕಿದ್ರು ಹತ್ತಿರದ ಗ್ರಾಮ ದೈವದ ಗುತ್ತಿನ ಮನೆಯ ಚಾವಡಿಯ ಉಜ್ಜಾಲಿನಲ್ಲಿ ಪ್ರಾರ್ಥಿಸಿ, ಇಂಥ ದಿನದಲ್ಲಿ ನಾವು ಕರೆ ತೆಗಿತೇವೆ, ಇಂಥ ದಿನದಿಂದ ನಾವು ಈ ಕಂಬಳವನ್ನು ಆರಂಭಿಸ್ತೇವೆ, ಸಂಬಂಧಪಟ್ಟವರು ಅದಕ್ಕೆ ದೈವಕ್ಕೆ ಕೈಕಾಣಿಕೆ ಮತ್ತೆ ಪಟ್ಟಿಯನ್ನಿಟ್ಟು ದೈವತ್ತರ ಪ್ರಾರ್ಥಿಸಿ ನಂತರ ಆಗುವಂಥದ್ದು. ಕಂಬಳ ನಡೀಬೇಕಾದ್ರೆ ಗ್ರಾಮ ದೇವಿಗೆ ಪ್ರಾರ್ಥನೆ ಆಗ್ಬೇಕು. ಎಲ್ಲಿ ತುಳುನಾಡಿನ ಎಲ್ಲಿ ಬಯಲು ಕಂಬಳವಾಗಲಿ ಯಾವೇ ಕಂಬಳ ಇದ್ರೂ ಅದೆಲ್ಲವೂ ತುಳುನಾಡಿನ ದೈವಗಳ ವಿಚಾರವಾಗಿದೆ.
ಮತ್ತೆ ತುಳುನಾಡ ದೈವಗಳನ್ನು ಪ್ರಾರ್ಥಿಸಿಯೇ ಮಾಡುವಂಥದ್ದು. ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಎಲ್ಲಿದೆ ಗ್ರಾಮ ದೈವ? ಅದು ಮುಂಬೈಯಲ್ಲಿ ಕೋಲ ಆದಾಗೆ ಆದಿತ್ತು, ಮುಂಬೈಯಲ್ಲಿ ನೇಮ ಆದಾಗೆ. ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಮಾಡಿದ್ರೆ ಅದೆಲ್ಲ ಆ ಥರ ಆಗಿದೆ. ಒಂದು ಕಂಬಳದ ಕೋಲವನ್ನ ನೀವು ಆಯ್ಕೆ ಮಾಡುವಾಗ ಅದರ ಕಣ್ಣು, ಅದರ ಕಾಲುಗಳು ಕೊಂಡೆಯಾಗಿರ್ಬೇಕು, ಕಣ್ಣುಗಳು ಮೇಲೆ ಬಂದಿರಬೇಕು, ಅದರ ರೋಮ, ಅದರ ಬಾಲ, ಅದರ ಆವಡ, ಅದರ ಕೊಂಬು, ಅದರ ಕಿವಿ, ಅದರ ಎಲ್ಲ ನೋಟಗಳ ಮೇಲೆಯೂ ಒಂದು ಅದರದೇ ಆದಂಥ ಅನುಭವಗಳಿದೆ. ಇವತ್ತಿಗೂ ಜೋಡುಕರೆ ಕಂಬಲಕ್ಕೆ ಕೋಣಗಳನ್ನ ಮರೆಯಿಂದ ಕಲಿಸಿಕೊಡುವಾಗ ಗ್ರಾಮ ದೈವದ ಉಜ್ಜಾಲಿಗೆ ಅಡ್ಡ ಬೀಳಿಸಿ ಪ್ರಾರ್ಥಿಸಿ ಪ್ರಸಾದ ಹಾಕಿ ಕಲಿಸಿಕೊಡುವಂಥದ್ದು. ಬೆಂಗಳೂರಲ್ಲಿ ಪ್ರಾರ್ಥನೆಗೆ ದೈವಗಳ ಸ್ಥಾನ ಮಾಡಸಾನ ಗುತ್ತಿನ ಮನೆಗಳಿಲ್ಲ. ಅಲ್ಲಿ ಹೋಗಿ ಓಡಿಸುವುದಂದ್ರೆ ಈ ಚಿತ್ರಹಿಂಸೆ, ಇದನ್ನು ದೈವಗಳು ಸಹಿಸುವುದಿಲ್ಲ. ಇಂಥ ಯದುವೀರರವರು ಮೈಸೂರಿನಲ್ಲಿದ್ದಾಗೆ ತುಳುನಾಡಿನ ಗ್ರಾಮಕ್ಕೊಂದು ಮನೆಗಳಿದೆ ಅಂತದ್ದು, ಗ್ರಾಮದೊಂದೊಂದು ಮನೆಯಲ್ಲೂ ಅಂತ ಮಾತಿದೆ. ಇವತ್ತಿನವರೆಗೆ ಈ ಕಾಂತಾರ ಸಿನಿಮಾ ಬಂದು ಅಪಚಾರ ಅದನ್ನು ಪ್ರಶ್ನೆ ಮಾಡಲಿಲ್ಲ. ಅಲ್ಲ, ಇಡೀ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಇಲ್ಲಿನ ದೈವ ನರ್ತಕರು ಹೋಗಿ ದರ್ಶನ ಪಾತ್ರಿಗಳು ಮೋಸ ಮಾಡಿದ ಅನೇಕ ದುಷ್ಟ ಕಟ್ಟೆಗಳು, ವ್ಯಾಪಾರದ ಕಟ್ಟೆಗಳು, ಎಲ್ಲಿಯೂ ತುಳುನಾಡಿನ ಯಾವನೇ ಒಬ್ಬ ಎಲ್ಲಿಯಾದರೂ ಧ್ವನಿ ಎತ್ತಿದ್ದಿದೆಯಾ? ತುಳುನಾಡಿನ ಮಣ್ಣಿನ ಸಂಸ್ಕೃತಿಯನ್ನು ಗೌರವಿಸಿ, ತುಳುನಾಡಿನ ಧರ್ಮದೈವಗಳ ಸಂಸ್ಕೃತಿಯನ್ನು ಇಲ್ಲಿನ ಗೌರವಿಸಿ ತಾವುಗಳು ನೀಡಿದಂಥ ಹೇಳಿಕೆ ಬಹುಶಃ ಮುಂದಿನ ದಿನ ಇದೊಂದು ದೈವಾರಾಧನೆಯ ನಂಬಿಕೆಯ ವಿಚಾರದಲ್ಲಿ ಒಂದು ಅತ್ಯಂತ ಮಾರ್ಗದರ್ಶಕವಾದಂಥ ಮುತ್ತಾದಿತು ಮಾತು ನಮ್ದ ಅಭಿಪ್ರಾಯ. ಅದೇ ಅಂದ್ರೆ ಎಲ್ಲವನ್ನು ಮಾರೋಕೆ ಹೊರಟಿದ್ದಾರೆ ಅನ್ನುವಂತ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ತುಳುನಾಡಿನ ಸಂಸ್ಕೃತಿ ಇಲ್ಲೇ ಉಳಿಬೇಕು, ಏನಿದ್ರು ಕೂಡ ಅದನ್ನು ಇಲ್ಲೇ ಬಂದು ನೋಡ್ಬೇಕು, ಅದರ ಎಂಜಾಯ್ಮೆಂಟ್ ಅನ್ನು ಇಲ್ಲೇ ಮಾಡ್ಬೇಕೇ ಹೊರತು ಆ ಮಣ್ಣಿಗೂ ಒಂದು ಪವರ್ ಇದೆ ಅಂತೇಳಿ ಜುಮಾದಿಯ ನೇಮವನ್ನ, ಮಲರಾಯನ ನೇಮವನ್ನ, ತುಳುನಾಡ ಉಳ್ಳಾಕ್ಲ ಬೇರೆ ಬೇರೆ ದೈವ ಗುಡಜಂಡಿಯ ನೇಮಗಳನ್ನ ಇಲ್ಲಿ ಬಂದು ಮೂಲ್ಯ ತಗೊಂಡು ಹೋಗ್ಬೇಕೇ ವಿನ ನಾನು ಮೈಸೂರಲ್ಲಿ ನಾನು ಉದ್ಯಮಿ ಆಗಿದ್ದೇನೆ ಅಲ್ಲ, ನಾನು ಬೆಂಗಳೂರಲ್ಲಿ ನನ್ನ ಸಂಸಾರ ಇದೆ, ನಾನು ಮುಂಬೈಯಲ್ಲಿ ದೊಡ್ಡ ಜನ, ನಾನು ನನ್ನ ಅಂಗಳದಲ್ಲಿ ಜುಮಾದಿಯನ್ನು ಅಲ್ಲಿ ತರಿಸಿ ಕುಣಿತೇನೆ, ನಾನು ಬೇಕಾದ ಇದಾಗ್ತದ? ಜುಮಾದಿಯನ್ನು ನೋಡಬೇಕಿದ್ರೆ ತುಳುನಾಡಿಗೆ ಬರಬೇಕು, ಮಲೆರಾಯನನ್ನು ನೋಡಬೇಕಿದ್ರು, ದೈವವನ್ನು ನೋಡಬೇಕಿದ್ರೆ ತುಳುನಾಡಿಗೆ ಬರಬೇಕು, ನಮ್ಮ ಕಂಬಳವನ್ನು ನೋಡಬೇಕಿದ್ರು ತುಳುನಾಡಿಗೆ ಬರಬೇಕು. ಕಂಬಳದ ಅಸ್ಮಿತೆಯನ್ನ, ಕಂಬಳದ ಸಂಪ್ರದಾಯವನ್ನ, ದೈವಾರಾಧ ನಿಯಮವನ್ನ ಉಳಿಸಿ ಹೆಸರು ಪಡಿಬೇಕೇ ವಿನ ಒಂದು ದಿನ ನಾವು ಕೊಂಡೋಗಿ ಅಲ್ಲಿ ಮಾಡ್ತೀನಿ ನಾನು ಮಾಡಿದೆ ಅಂತ ಹೇಳುವಂಥದ್ದು ದೈವಾರಾಧನೆಯ ನಿಯಮ ಅಲ್ಲ. ಇಂಥ ಒಂದು ಈ ಕೆಲಸಗಳನ್ನ ಮಾಡಿ ಹೆಸರು ಪಡೆಯುವ ಬದಲು ಇಲ್ಲಿನ ಮೂಲ ಜನಾಂಗಗಳು ಇವತ್ತು ತನ್ನ ಕಸುಬುಗಳಿಂದ ವಂಚಿತರಾಗ್ತಾ ಇದ್ದಾರೆ. ಇವತ್ತು ಕೊರಗರ ಬದುಕು, ಈ ತುಳುನಾಡಿನ ಮೂಲ ಜನಾಂಗದವರ ಬದುಕು, ಅದರಲ್ಲಿ ಪ್ರಧಾನವಾದಂಥ ಕೊರಗರ ಇವತ್ತು ಸಂಖ್ಯೆ 4,000ಕ್ಕೆ ಇಳಿದಿದೆ. ಇವತ್ತು ಎಲ್ಲಿಯಾದರೂ ಪಠ್ಯ ಪುಸ್ತಕಗಳಲ್ಲಿ ತುಳುನಾಡಿನ ದೈವಾರಾಧನೆಯ ನಂಬಿಕೆಯ ಬಗ್ಗೆ ಇರ್ಬೋದು, ಆಚರಣೆಯ ವಿಚಾರ ಇರ್ಬೋದು, ಇಲ್ಲಿನ ಕೃಷಿ ಪದ್ಧತಿಯ ಬಗ್ಗೆ ಇರ್ಬೋದು, ಇಲ್ಲಿಯ ಬೇರೆ ಬೇರೆ ಇಲ್ಲಿಯ ಸಂಸ್ಕೃತಿ ವಿಚಾರಗಳ ಬಗ್ಗೆ ಯಾವನ್ನೇ ಒಬ್ಬ ಇಷ್ಟು MP MLA ಗಳಿದ್ದಾರೆ, ಎಲ್ಲಿಯಾದರೂ ಪಠ್ಯ ಪುಸ್ತಕಗಳಲ್ಲಿ ಈ ವಿಚಾರ ಬರಬೇಕು ಅಂತ ಹೇಳಿದ್ದು ಇದೆಯಾ? ಅಲ್ಲ, ಇಲ್ಲಿನ ಮೂಲ ವ್ಯವಸ್ಥೆಗಳಿರ್ಬೋದು, ಇವತ್ತು ಕುಂಬಾರಿಕೆ ಇರ್ಬೋದು, ಗಾಣಿಗರ ಎಣ್ಣೆ ಇರ್ಬೋದು, ಮೂಲ ಜನಾಂಗದವರ ಬುಟ್ಟಿ ನೇಯ್ಗೆ ಇರ್ಬೋದು, ನಲಿಕೆಯವರ ಚಾಪೆ ಎಲ್ಲ ಬೇರೆ ಬೇರೆ ಇರ್ಬೋದು, ಬೇರೆ ಬೇರೆ ಎಲ್ಲ ಜನಾಂಗಕ್ಕೂ ಒಂದೊಂದು ವೃತ್ತಿಗಳಿತ್ತು. ಆದರೆ ಇದಕ್ಕೊಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡೋದಾಗಲಿ, ಇದಕ್ಕೊಂದು ಸಹಕಾರಿ ಸಂಘಗಳನ್ನು ಸರ್ಕಾರದಿಂದ ವ್ಯವಸ್ಥೆಗಳನ್ನು ಮಾಡೋದಾಗಲಿ, ಅಲ್ಲ ಮುಂದಿನ ಜನಕ್ಕೆ ಇದರಿಂದ ಏನಾದರೂ ಮಾರ್ಗದರ್ಶನ ಆಗುವ ರೀತಿಯಲ್ಲಿ ಅದಕ್ಕೆ ಸಂಬಂಧಿತ ಶಿಕ್ಷಣವನ್ನು ಕೊಡುವಂಥದ್ದಾಗಲಿ ಎಲ್ಲಿಯಾದರೂ ಇಲ್ಲಿ ನೋಡಿ, ಕಳೆದ ಒಂದು 35 ವರ್ಷಗಳಿಂದ ತುಳುನಾಡಿನ ಯಾವ ರಾಜಕಾರಣಿಯು ತುಳುನಾಡಿಗೆ ಬೇಕಾಗಿ ಎಲ್ಲಿಯೂ ದುಡಿದವನಲ್ಲ. ಸುಲಭದಲ್ಲಿ ಬಂದಂಥ MRPL ಅನ್ನು ತರಿಸಿ ಜೇಬು ತುಂಬಿಸಿದ್ದು, ಬೇರೆ ಬೇರೆ ಕಂಪನಿಗಳನ್ನು ತಂದು ಇಲ್ಲಿ ಜೇಬಿ ತುಂಬಿಸಿದ್ದು, ಆ ದೊಡ್ಡ ದೊಡ್ಡ ಲೈನ್ಗಳು ಇಲ್ಲಿಂದ ಕೇರಳಕ್ಕೆ ಹೋಗಿ ಇವತ್ತು ಎಷ್ಟೋ ತೋಟ ಕೃಷಿ ಹಾಳಾಯಿತು. ಒಂದು ಯಾರಿಗಾದರೂ ಯಾವ ರಾಜಕಾರಣಿಗಾದರೂ ಇವತ್ತಿನವರೆಗೆ ನೋವಾಗಲಿಲ್ಲ. ನೇತ್ರಾವತಿಯ ತಿರುವಿನ ಬಗ್ಗೆ ಇರಬಹುದು, ಅಲ್ಲ ಇಲ್ಲಿ ಹೈಟೆನ್ಷನ್ ವೈರ್ಗಳು ಹೋದದ್ದಿರ್ಬೋದು. ತುಳುನಾಡನ್ನ ಕಳೆದ 35 ವರ್ಷಗಳಿಂದ ಯಾವ ರೀತಿ ಅದನ್ನ ದೂಚಿ ಹಿಂಡಿ ಹಿಪ್ಪೆ ಮಾಡಿ ಅದನ್ನು ನರಕ ಸದೃಶವನ್ನಾಗಿ ಮಾಡಿದ್ದಿದ್ರೆ ಇಲ್ಲಿನ ತುಳುನಾಡಿನ ರಾಜಕಾರಣಿಗಳು ಇವತ್ತಿನವರೆಗೆ ಯದುವೀರ ಒಡೆಯರು ಮಾಡಿದಂತ ಒಂದೇ ಒಂದು ಮಾತನ್ನು ಆಡಿದ ಸದನದಲ್ಲಿರ್ಬೋದು, ಎಲ್ಲಿಯಾದರೂ ಆ ರೀತಿಯಾಗಿ ನೇರ ಸ್ಪಷ್ಟವಾಗಿ ಮಾತನಾಡಿದ್ದಿದೆಯಾ? ಸದನದಲ್ಲಿ ಮಾತಾಡ್ತಾರೆ, ಅವರು ಏನನ್ನು ಮಾತಾಡ್ತಾರೆ? ಪ್ರಚಾರದ ದೃಷ್ಟಿಯಲ್ಲಿ ತುಳುನಾಡಿನ ಸಾಲುಗಳನ್ನು ಹಾಕೊಂಡು, ಸೂರ್ಯಚಂದ್ರರ ಸಾಲುಗಳನ್ನು ಹಾಕೊಂಡು ಪ್ರಚಾರದ ದೃಷ್ಟಿಯಲ್ಲಿ ತುಳು ಮಾತಾಡೋದು, ಕಾರ್ಯರೂಪದಲ್ಲಿ ಏನಿದೆ ಅಂತ ಕೇಳುವಂಥದ್ದು ಏನಿದೆ?
ಒಂದೇ ಒಂದು ದಿನ ನಿಮ್ಮ ಬಾಯಲ್ಲಿ ಇಂಥ ಮಾತು ಬರ್ತಿದ್ರೆ ಸಂಸ್ಕೃತಿ ಉಳಿತಿತ್ತು ಅಂತ ಹೇಳುವಂಥದ್ದು. ಅದೇ ನೀವು ಹೇಳಿದಾಗೆ ಇದೆಲ್ಲ ಉಳಿದ್ರೆ ಸಂಸ್ಕೃತಿ ಉಳಿಯುತ್ತೆ ಅಂತೇಳಿ. ಆ ಕಸುಬುಗಳಾಗಿರ್ಬೋದು, ಮೂಲ ಜನಾಂಗದ್ದಾಗಿರ್ಬೋದು, ಗಾನಿಗರದ್ದಾಗಿರ್ಬೋದು, ಕೊರಗರದ್ದಾಗಿರ್ಬೋದು, ಇದೆಲ್ಲ ಉಳಿದ್ರೆ ತುಳುನಾಡು ಉಳಿಯುತ್ತೆ ಅಂತೇಳಿ. ಕಂಬಳವನ್ನು ಹೋಗಿ ಮೈಸೂರಲ್ಲಿ ಮಾಡುವಂಥ ಮುಖಾಂತರ, ಕಂಬಳವನ್ನು ಹೋಗಿ ಬ್ಯಾಂಗ್ಳೂರಲ್ಲಿ ಮಾಡುವ ಮುಖಾಂತರ, ಕೋಲವನ್ನು ಎಲ್ಲೋ ಮಾಡುವಂಥ ಮುಖಾಂತರ ಸಂಸ್ಕೃತಿ ಉಳಿಯೋದಿಲ್ಲ. ಇದಕ್ಕೆ ನೀವು ಮೊದಲು ಇದು ಮಾಡಬೇಕು. ಅಥವಾ ನೀವು 8ನೇ ಪರಿಚಯದಕ್ಕೆ ತುಳುವನ್ನು ಸೇರಿಸುವುದು, 2ನೇ ಪರಿಚಯದಕ್ಕೆ ತುಳುವನ್ನು ಸೇರಿಸುವುದರ ಮುಖಾಂತರ ತುಳು ಉಳಿಯಲು, ತುಳುನಾಡು ಉಳಿಯಲು ಸಾಧ್ಯ ಇಲ್ಲ. ಇವರು ಹೇಳಿದ ಹಾಗೆ ಇದು ಗಾನಿಗರದ್ದು, ಕೊರಗರದ್ದು, ಅವರೇನು ಬುಟ್ಟಿ ಹೊಡಿತಾರೆ, ಮತ್ತೊಂದು ಮಾಡ್ತಾರೆ, ಎಣ್ಣೆ ಆಗಿರ್ಬೋದು, ಕೃಷಿ ಸಂಸ್ಕೃತಿ, ಕಾಡ ನಾಡ, ಇದೆಲ್ಲ ಕೂಡ ಕಡಲ ಸಂಸ್ಕೃತಿ ಉಳಿದ್ರೆ ಮಾತ್ರ ತುಳುನಾಡು ಉಳಿಯೋಕೆ ಸಾಧ್ಯ. ಈ ರೀತಿಯಾಗಿ ನೀವು ಇವರಿಗೆ ತುಳುನಾಡಿನ ಒಂದು ಇದುವೇ ಇಲ್ಲ, ಬ್ಲಡ್ಡೇ ಇಲ್ವಾ ಅಂತೇಳಿ ನನಗೆ. ಯದುವೀರಿಗೆ ಬರುವಂತ ಮಾತುಗಳು ಇವರಿಗೆ ತುಳುನಾಡಿನಲ್ಲಿ ಇದ್ದವರಿಗೆ ಬರೋದಿಲ್ಲ ಅಂತ ಹೇಳಿದ್ರೆ ತುಳುನಾಡಿನ ಬ್ಲಡ್ಡೇ ಒಂದು ಚೂರು ಇಲ್ವಾ ಇಲ್ಲಿ? ಕೊರಗರ ಬಗ್ಗೆ ಇರ್ಬೋದು, ಕುಲಾಲರ ಮಡಿಕೆಯ ಬಗ್ಗೆ ಇರ್ಬೋದು, ಇವತ್ತು ಯಾಕೆ ಅದೆಲ್ಲ ಯಾಕೆಲ್ಲ ಅದು ಬಂದಾಯ್ತೇಳಿ? ಯಾಕೆ ಅದಕ್ಕೆ ಮಾರುಕಟ್ಟೆ ಇಲ್ಲ? ಇವರು ಬೇರೆ ಬೇರೆ ರೀತಿಯಲ್ಲಿ ತರ್ತಾರೆ. ಪ್ರಚಾರದ ದೃಷ್ಟಿಯಲ್ಲಿ ಕಂಬಳ ಮಾಡ್ಲಿಕ್ಕೆ ಹೊರಟಿದ್ದಾರಲ್ಲ, ನಾನು ಈ ಕಂಬಳ ಮಾಡ್ಲಿಕ್ಕೆ ಹೊರಟವರ ಹತ್ರ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು, ಇದು ಎಲ್ಲವೂ ಆಗಿ ಹೋಗಿದೆ. ಪ್ರಸ್ತುತ ನೀವು ತುಳುನಾಡಿನಲ್ಲಿ ಇವತ್ತು ಒಂದು ಮೂಲ, ಇಲ್ಲಿ ಒಂದು ಅನೇಕ ಸಾಂಪ್ರದಾಯಿಕ ಮರಗಳಿತ್ತು, ನೇರಳೆ, ತರಳಿ, ನೇರಳೆ, ನೆಕ್ಕರೆ, ಇಂಥ ಬೇರೆ ಬೇರೆ, ಇದು ಎಲ್ಲಿಯೂ ಇವತ್ತು ಕಾಣ ಸಿಗುವುದಿಲ್ಲ. ಇವತ್ತು ಫಾರೆಸ್ಟ್ ಇಲಾಖೆಯ ಸಹಕಾರದೊಂದಿಗೆ ಇಲ್ಲಿ ಅರಣ್ಯ ಇಲಾಖೆಯನ್ನು ನಾವು ನೇರ ತರಾಟೆಗೆ ಕಂಬಳ ಮಾಡ್ಲಿಕ್ಕೆ ಹೊರಟದಲ್ಲ, ಇಲ್ಲಿ ಅರಣ್ಯ ಇಲಾಖೆ ಇವತ್ತು ಪರಿಸರ ವಿರೋಧಿ, ಅಂತರ್ಜಲ ಇರುವಂತ ಪ್ರಾಣಿ ಪಕ್ಷಿಗಳಿಗೆ ಗೂಡು ಕಟ್ಟಲು ಆಗದ, ಒಂದು ಬಿಸಿಲಿನಿಂದ ಸರಿಯಾದ ಗಾಳಿಯು ಹೊರಗೆ ಬರದ ಅಕೇಶಿಯಾ ಮತ್ತೆ ಮಾಂಜೋಮ್ ಇಂಥ ಬೇರೆ ಬೇರೆ ರೀತಿಯ ನೀಲಗಿರಿ ಮರಗಳಿಂದ ಯಾವ ರೀತಿ ಇದೆ ಅಂತ ನೋಡಿ. ಇಂಥ ಮರಗಳ ಬದಲು ಅರಣ್ಯ ಇಲಾಖೆ ಇರ್ಬೋದು, ಅಲ್ಲಿ ಇಲ್ಲಿಯ ಸ್ಥಳೀಯ ಶಾಸಕರು, ಎಂಪಿಗಳು ಈ ಅರಣ್ಯ ಇಲಾಖೆಯ ಜೊತೆ ಸೇರಿಸಿ ಇಂಥ ಅಂತರ್ಜಲ ಇರುವಂತ, ಪರಿಸರ ಮಾರಕ ಇರುವಂತ ಮರಗಳನ್ನ ಕಡಿದು ಎಲ್ಲಿಯಾದರೂ ಪ್ರಾಣಿ ಪಕ್ಷಿಗಳಿಗೆ ಬೇಕಾಗುವಂತ ಅನೇಕ ಗಿಡ ಮರಗಳು ಇವತ್ತು ಪ್ರಾಣಿಗಳಿಗೆ ಬರುವ ಪರಿಸ್ಥಿತಿ ಆಗಿದೆ. ಎಲ್ಲಿದೆ ಹೇಳಿ? ಇವತ್ತು ನೀವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಸುತ್ತಾಕಿ ಎಲ್ಲೆಲ್ಲಿ ಖಾಲಿ ಜಾಗಗಳಿದೆ, ಇದು ಎಲ್ಲವೂ ಇವತ್ತು MRP ಅಲ್ಲಿಗೆ ಬರ್ಲಿಕ್ಕೆ ಸೈನ್ ಹಾಕಿದಾಗೆ ಇಂಥ ಒಂದು ಮರಗಳನ್ನ ಹಾಕಿ ನುಂಗಿದ್ದೇವಿನ ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವರು ಮತ್ತೆ ಈ ಅದಕ್ಕೆ ಸಂಬಂಧಪಟ್ಟ ಶಾಸಕರೆಲ್ಲ ಗ್ರಾಮ. ಹಾಗಾದ್ರೆ ಪರಿಸರದ ಬಗ್ಗೆ ಇವರಿಗೆ ಕಾಳಜಿ ಇರ್ತಿದ್ರೆ ಇಂಥ ಪರಿಸ್ಥಿತಿ ಆಗ್ತಿತ್ತ? ಅಂತ ಮುಂದಿನ ದಿನಗಳಾದ್ರೂ ಇಂಥ ಈ ಕೆಲಸಗಳನ್ನ ಮಾಡಬೇಕು. ಮಾಡಿದ್ರೆ ಮಾತ್ರ ನಮ್ಮ ತುಳುನಾಡು ಉಳಿದಿತ್ತು. ಇಲ್ಲದಿದ್ರೆ ಖಂಡಿತವಾಗಿಯೂ ಅದು ಬೆಂಕಿಯಲ್ಲಿ ಬೆಂದ ಬಾನಲೆಯಂತೆ ಆದಿತ್ತು. ಇಲ್ಲಿಯ ನಾಗಬಣಗಳನ್ನು ನಾಶ ಮಾಡಿದ್ದು ಯಾರು? ಮಾತಾಡಬೇಕಿತ್ತು ಕಂಬಳ ಮಾಡುವವರು. ಕಂಬಳ ಮಾಡುವುದಲ್ಲ, ಇಲ್ಲಿಯ ಸಾವಿರಾರು ಲಕ್ಷಾಂತರ ಮರಗಳನ್ನ, ಬನಗಳನ್ನ ಇವತ್ತು ಈ ಸ್ಥಿತಿಗೆ ಬಂದದ್ದು. ಇದು ಖಂಡಿತ ಮುಂದಿನ ದಿನ ನಿಮ್ಗೆ ಶಿಕ್ಷೆಯ ರೂಪದಲ್ಲಿಯೇ ಸಿಗ್ತದೆ. ಯಾಕಂತ ಹೇಳಿದ್ರೆ ತುಳುನಾಡಿನ ಅಸ್ಮಿತೆಯನ್ನ, ತುಳುನಾಡಿನ ದೈವಗಳನ್ನ, ತುಳುನಾಡಿನ ಕಂಬಳವನ್ನ, ತುಳುನಾಡಿನ ನಂಬಿಕೆಯನ್ನ ತುಳುನಾಡು ಬಿಟ್ಟು ಎಲ್ಲಿಯೂ ಮಾಡಬೇಡಿ ಅಂತ ಹೇಳುವಂಥದ್ದು. ಮಾಡಬೇಡಿ. ಕಂಬಳವನ್ನ ಕರೆ ಕಡ್ದು ಕೋಣಗಳನ್ನು ಸಾಕಿ ಒಂದು ನಿಜವಾದ ವ್ಯವಸ್ಥಿತವಾಗಿ ಇಲ್ಲಿ ಕೃಷಿ ಮಾಡಿದಂತ ಈ ಭೂಮಿಯನ್ನು ಅಗೆದು ಕೃಷಿ ಮಾಡಿ ಬಾರೆ ಹಾಕುವ ಖಂಡವನ್ನ ದೇವಗಳಿಗೆ ಕೊಟ್ಟಂತ ಇಲ್ಲಿಯ ಮೂಲ ಜನಾಂಗಗಳಿವೆ. ಇಲ್ಲಿಯ ಮೂಲ ಜನಾಂಗಗಳನ್ನು ಸ್ಮರಿಸುವಂತ ಕೆಲಸಗಳನ್ನಾಗ್ಲಿ. ಈಗ ಬೆಂಗಳೂರಿನ ಕಂಬಳದಲ್ಲಿ ಇಲ್ಲಿಯ ಮೂಲ ಜನಾಂಗವನ್ನು ಸ್ಮರಿಸುವ ಕೆಲಸ ಆಯ್ತಾ? ಈ ಕಂಬಳಕ್ಕೆ ಅಡಿಪಾಯ ಹಾಕಿದವರು, ಈ ಕಂಬಳದ ಕೋಣಗಳನ್ನ ಆದಿಮೂಲದಲ್ಲಿ ಸಾಕಿದವರು, ತಾವೇ ಗದ್ದೆಗಳನ್ನ ಮಾಡಿ ವಿಶಾಲವಾದ ಗದ್ದೆ ಇದು ದೈವಕ್ಕೆ ಇರಲಿ ಅಂತ ದೈವಕ್ಕೆ ಕೊಟ್ಟವರು ಈ ಮೂಲ ಜನಾಂಗದವರು. ಅದು ದೈವದ ಹೆಸರಿನಲ್ಲಿ ವರ್ಷಕ್ಕೊಮ್ಮೆ ಇದನ್ನ ಶೃಂಗಾರದ ನೆಪದಲ್ಲೋ, ಭಕ್ತಿಯ ನೆಪದಲ್ಲೋ, ನಂಬಿಕೆಯ ನೆಪದಲ್ಲೋ ಇದಕ್ಕೊಂದು ಬಾರೆ ಹಾಕುವ ಉತ್ಸವದ ರೂಪದಲ್ಲಿ ಮಾಡಿದವರು ಇಲ್ಲಿನ ಮೂಲ ಜನಾಂಗದವರು. ಇಲ್ಲಿಯೇ ಅದಕ್ಕೆ ಬಾರೆ ಹಾಕಿದವರು ಮೂಲ ಜನಾಂಗದವರು. ಇವತ್ತು ನಾವು ನಮ್ಮಲ್ಲಿ ಎಲ್ಲಿಯಾದರೂ ಇಂಥ ಮೂಲ ಜನಾಂಗವನ್ನು ಸ್ಮರಿಸುವ ಕೆಲಸವನ್ನಾದರೂ ಆಗಿ ಮಾಡಿದ್ದೇವೆ. ನಮಗೆ ನಾಡಭಕ್ತಿ ಕಡಿಮೆ ಆಗಿದೆ. ನಮ್ಮ ನಾಡು ಉಳಿಬೇಕು, ತುಳುನಾಡು ಉಳಿಬೇಕು ಎಂಬುದರ ಬಗ್ಗೆ ನಮ್ಮ ಎಲ್ಲಿಯೂ ಯಾವ ವಾಕ್ಯವೂ ಬರುವುದಿಲ್ಲ. ನಮಗೆ ರಾಷ್ಟ್ರೀಯತೆ ಉಳಿಬೇಕಂತ ನಾವು ಗೊಬ್ಬೆ ಆಗ್ತೇವೆ, ಪ್ರಾದೇಶಿಕತೆ ನಾಶ ಆಗ್ತದೆ ಅಂತ ನಮಗೆ ದುಃಖ ಆಗ್ತಾ ಇಲ್ಲ. ಯದುವೀರವರು ಅಲ್ಲಿ ಕೂತು ಇಲ್ಲಿಯ ಬಗ್ಗೆ, ಇಲ್ಲಿಯ ಸಂಸ್ಕೃತಿಯ ಬಗ್ಗೆ ಬರೆದರು. ಯದುವೀರವರು ಖುದ್ದಾಗಿ ಅವರ 9 ದಿನದ ನವರಾತ್ರಿಯ ಸಮಯದಲ್ಲಿ ಪೂರ್ತಿ ಅವರ ಚಾಮುಂಡಿಯ ವಿಚಾರದಲ್ಲಿ ಇರ್ಬೋದು, ಧರ್ಮಣೆಯ ವಿಚಾರದಲ್ಲಿ ಸಂಪೂರ್ಣ ಅವರ ತೊಡಗುವಿಕೆ ಇದೆ. ಆ ಸಂಸ್ಕೃತಿಯ ಏನೇನು ಅಲ್ಲಿಯ ನಡೆಯುವಂಥದ್ದಿದೆ ಎಲ್ಲವನ್ನು ಮಾಡ್ತಾರೆ. ಆದ್ದರಿಂದ ಅವ್ರು ಹೇಳಲಿಕ್ಕೆ ಆಯ್ತು. ನೀವು ನೋಡಿ, ಇಲ್ಲಿ ತುಳುನಾಡಿನ ಯಾವ MP ಆಗಲಿ, ಯಾವ ಶಾಸಕನೇ ಆಗಲಿ ಇವತ್ತಿನವರೆಗೂ ಎಲ್ಲಿಯಾದರೂ ತನ್ನ ಭಂಡಾರದೊಟ್ಟಿಗೆ ಹೋಗಿದ್ದೇನೆ,
ಪೂರ್ತಿ ನೇಮ ಮುಗಿದವರೆಗೆ ನಾನು ನಿಂತಿದ್ದೇನೆ, ನನ್ನ ದೈವಕ್ಕೆ ಇಂಥದ್ದೇ ಬಾರಣೆ, ನನ್ನ ದೈವಕ್ಕೆ ಇಂಥದ್ದೇ ಹಬ್ಬ, ಎಲ್ಲಿಯಾದರೂ ದೈವಗಳ ಬಗ್ಗೆ ಎಲ್ಲಿಯಾದರೂ ಸ್ಪಷ್ಟವಾಗಿ ಪೂರ್ತಿ ಭಾಗವಹಿಸಿ ಅದನ್ನ ಜವಾಬ್ದಾರಿ ತೆಗೆದ ಇತಿಹಾಸ ಇದೆಯಾ ನೋಡಿ. ಜನರೊಟ್ಟಿಗೆ ಹೋದಾಗ ಅವರನ್ನು ಕರೀತಾರೆ, ಮೆರವಣಿಗೆಯಲ್ಲಿ ಹೊರಗೆ ಕರೀತಾರೆ, ಒಂದಷ್ಟು ವಿಡಿಯೋ ತೆಗಿತಾರೆ, ಹೊರಗೆ ಬರುವಾಗ ಹೊರಗೆ ಮೇಲೆ ಮೂಲ್ಯ ತಗೊಂಡು ಅದನ್ನು ಫೇಸ್ಬುಕ್ಕಲ್ಲೂ ಅದರಲ್ಲೇ ಎಲ್ಲರೂ ಹಾಕಿ ಇದು ಮಾಡ್ತಾರೆ ವಿನ ಎಲ್ಲಿಯಾದರೂ ಮನಪೂರ್ವಕವಾಗಿ ಆತ್ಮಸಾಕ್ಷಿಯಾಗಿ ಇಲ್ಲಿನ ಯಾವ MLA MP ಆಗಲಿ ಪೂರ್ತಿ ಇಡೀ ಊರಿನ ತನಕ ನಿಲ್ಲುವುದು ಅಗತ್ಯ ಇಲ್ಲ. ಅವರವರ ಗ್ರಾಮಕ್ಕೆ ಸಂಬಂಧಪಟ್ಟದ್ದು. ಒಬ್ಬ MLA ಒಬ್ಬ MP ಇಡೀ ಊರಿಗೆ ನಿಲ್ಲಿ ಅಂತ ನಾವು ಹೇಳುವಂಥದ್ದಲ್ಲ. ಆ ನಿಮ್ಮ ಗ್ರಾಮದ ವಿಚಾರದಲ್ಲಿ ಭಂಡಾರ ತೆಗೆಯುವಾಗ ಭಂಡಾರದೊಟ್ಟಿಗೆ ಹೋಗಿದ್ದೇನೆ, ನಾನು ಪೂರ್ತಿ ಭಂಡಾರವನ್ನ ಬಂದಿದ್ದೇನೆ, ಪೂರ್ತಿ ನೇಮದಲ್ಲಿ ಭಾಗಿಯಾಗಿದ್ದೇನೆ, ಇಡೀ ಇಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಒಂದು ಸ್ಪಷ್ಟವಾದ ಯಾರಾದರೂ ಊರಿನವರು ಕೇಳಿದ್ರು ಉತ್ತರ ಕೊಡುವ ಸ್ಥಿತಿಯಲ್ಲಿ ಇಲ್ಲಿಯ ಶಾಸಕರಾಗ್ಲಿ ಇವರು ಇದ್ದಾರಾ ಅಂತ ನೋಡುವಂಥದ್ದು. ಇದ್ದಾರಾ? ಇದರಿಂದಾಗಿ ನಿಮಗೆ ನೋವಾಗುವುದಿಲ್ಲ ಅಂತ ಹೇಳುವಂಥದ್ದು. ಇದರಿಂದ ನಿಮಗೆ ನೋವಾಗುವುದಿಲ್ಲ. ಈ ಸಂಸ್ಕೃತಿ ನಾಶ ಆದರೆ ನಿಮ್ಮ ಕೈಯಿಂದ ಸಾಧ್ಯ ಇದೆ ಮಾಡಿ ಅಂತ ಹೇಳುವಂಥದ್ದು, ಸಂಸ್ಕೃತಿ ಉಳಿಸಿ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಶೆಟ್ರೆ, ಒಂದಷ್ಟು ವಿಚಾರವನ್ನು ಕೂಡ ತಿಳಿಸಿದ್ರಿ. ಆ್ಯಂಡ್ ಖಂಡಿತ ತಮ್ಮಣ್ಣ ಶೆಟ್ಟರು ಕೂಡ ಹೇಳುವಂಥದ್ದು ಅದೇ, ಅಥವಾ ಯದುವೀರ್ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ನಾನು ಕೇಳುವಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ಶಾಸಕರಿಗೆ ಅಥವಾ ನಮ್ಮ MP MLAಗಳಿಗೆ ಒಂದು ಚೂರು ತುಳುನಾಡಿನ ಬ್ಲಡ್ಡೇ ಇಲ್ವಾ, ತುಳುನಾಡಿನ ಮೇಲೆ ಪ್ರೀತಿ ಇಲ್ವಾ, ಈ ತುಳುನಾಡಿನ ಮಣ್ಣಿನ ಮೇಲೆ ಪ್ರೀತಿ ಇಲ್ವಾ ಅಂತೇಳಿ ಎಲ್ಲವನ್ನು ಕೂಡ ಮಾರೋಕೆ ಹೊರಟಿದ್ದೀರಿ ಅಂತ ಹೇಳಿದ್ರೆ ಏನರ್ಥ? MRPL ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಎಲ್ಲವನ್ನು ಕೂಡ ಮಾರೋಕೆ ಹೊರಟಿದ್ದೀರಿ. ಬರೀ ಕರಾವಳಿಗೆ ಹೆಸರಾಗಿರುವಂಥದ್ದು ಹಿಂದೂ ಮುಸ್ಲಿಂ ಗಲಾಟೆಗೆ, ಕೋಮುವಾದಕ್ಕೆ ಹೆಸರಾಗಿರುವಂಥದ್ದು ತುಳುನಾಡು. ಅದಕ್ಕಿಂತ ಆಚೆ ತುಂಬಾ ಇದೆ ತುಳುನಾಡ ಸಂಸ್ಕೃತಿ. ಅದನ್ನು ಯಾರಾದ್ರೂ ಪ್ರಚಾರ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಯಾರಾದ್ರೂ ಮಾತಾಡ್ತಾ ಇದ್ದಾರೆ, ಅದರ ಬಗ್ಗೆ ಯಾರಾದ್ರೂ ಉಳಿಸುವಂತ ಯೋಚನೆ ಮಾಡ್ತಾ ಇದ್ದಾರಾ? ಇಲ್ಲ. ಇದನ್ನು ಕೊಂಡೋಗಿ ವ್ಯಾಪಾರ ಮಾಡೋಕೆ ಹೊರಟಿದ್ದಾರೆ. ನೇತ್ರಾವತಿ ನದಿ ತಿರುವು ಯೋಜನೆ ಮಾಡ್ತಾ ಇದ್ದಾರೆ. ನೇತ್ರಾವತಿ ನಮ್ದೂರಿ, ಅದನ್ನು ಉಳಿಸಿಲ್ಲ ಅಂತ ಹೇಳಿದ್ರೆ ಮಂಗಳೂರಿಗೆನೆ ನೀರಿಲ್ಲ, ಬರ ಬರುವಂತ ಆಗುತ್ತೆ. ಅದನ್ನೆಲ್ಲ ತಿರುವು ಮಾಡಕ್ಕೆ ಹೊರಟಿದ್ದಾರೆ. ಎಲ್ಲನೂ ಕೂಡ ವ್ಯಾಪಾರ ವ್ಯಾಪಾರ ವ್ಯಾಪಾರ, ಎಲ್ಲರೂ ಕೂಡ ಬಕೆಟ್ಗಳೇ ಆಗಿದ್ದಾವೆ ಹೊರತು ಯಾರಿಗೂ ಕೂಡ ತುಳುನಾಡಿನ ಮೇಲೆ ಪ್ರೀತಿ ಇಲ್ಲ. ತುಳುನಾಡು ಅನ್ನುವಂಥದ್ದು ಇವರು ಭಾಷೆ, ತುಳುವನ್ನು 8ನೇ ಪರಿಚಯಕ್ಕೆ ಸೇರಿಸುವಂಥದ್ದು, ತುಳುನಾಡನ್ನು 2ನೇ ರಾಜ್ಯ ಭಾಷೆಯನ್ನಾಗಿ ಮಾಡುವಂಥದ್ದು ಎಲ್ಲಾನು ಕೂಡ ಇವ್ರದ್ದು ಪ್ರಚಾರ. ಕಂಬಳವನ್ನು ಬ್ಯಾಂಗ್ಳೂರಲ್ಲಿ ಮಾಡುವಂಥದ್ದು, ಕಂಬಳವನ್ನು ಮೈಸೂರಲ್ಲಿ ಮಾಡುವಂಥದ್ದು, ಎಲ್ಲಾನು ಕೂಡ ಇವರು ತೆವಳಿಗೋಸ್ಕರ ಮಾಡ್ತಾ ಇರುವಂಥದ್ದು ಇವರುಗಳು. ಅದನ್ನು ಬಿಟ್ಟು ತುಳುನಾಡ ಸಂಸ್ಕೃತಿ, ಕಡಲ ಸಂಸ್ಕೃತಿ, ಕಾಡ ಸಂಸ್ಕೃತಿ, ನಾಡ ಸಂಸ್ಕೃತಿ, ಗುತ್ತು ಸಂಸ್ಕೃತಿ, ದೈವಾರಾಧನೆ ಸಂಸ್ಕೃತಿ, ಇದನ್ನೆಲ್ಲ ಉಳಿಸುವಲ್ಲಿ ಏನಾದರೂ ಪ್ರಯತ್ನ ಪಡ್ತಾ ಇದ್ದಾರೆ ಇವುಗಳು. ಇದನ್ನು ಉಳಿಸಿದ್ರೆ ಖಂಡಿತವಾಗ್ಲೂ ಎಷ್ಟು ಸುಂದರವಾಗುತ್ತೆ ನಮ್ಮ ತುಳುನಾಡು ಅನ್ನುವಂಥ ವಿಚಾರದಲ್ಲಿ. ಎಲ್ಲರೂ ಕೂಡ ತುಳುನಾಡಿಗೆ ಬರ್ತಾರೆ ದೈವಾರಾಧನೆ ನೋಡೋಕೆ, ಎಲ್ಲರೂ ಕೂಡ ತುಳುನಾಡಿಗೆ ಬರ್ತಾರೆ ಆ ಒಂದು ಕಂಬಳವನ್ನು ನೋಡೋಕೆ, ಕೃಷಿ ಸಂಸ್ಕೃತಿಯನ್ನು ನೋಡೋಕೆ ತುಳುನಾಡಿಗೆ ಬರ್ತಾರೆ. ಹಾಗಾಗಿ ತುಳುನಾಡಿನ ಸಂಸ್ಕೃತಿ ಆಗಿರ್ಬೋದು, ತುಳುನಾಡು ಇದರಿಂದ ಉಳಿಯೋಕೆ ಸಾಧ್ಯ ಸ್ವಾಮಿ. ಅದನ್ನು ಬಿಟ್ಟು ನೀವು ಹಿಂದೂ ಮುಸ್ಲಿಂ ಅಂತೇಳಿ ಮಾಡಿಕೊಂಡು, ಅಥವಾ ತುಳು ಭಾಷೆ 8ನೇ ಪರಿಚಯತೆ 2ನೇ ಪರಿಚಯಕ್ಕೆ ಸೇರಿಸಬೇಕು ಅಂತೇಳಿ ಹೇಳಿಕೊಂಡು ನಾಟಕವನ್ನೇ ಆಡ್ತಾ ಇದ್ದಾರೆ ಹೊರತು ಏನಾದರೂ ಸೇರಿಸೋಕೆ ಆಯ್ತಾ? ಇಲ್ಲ. ಸೊ ಹಾಗಾಗಿ ಇವರೆಲ್ಲ ಮಾಡುವಂಥದ್ದು ವ್ಯಾಪಾರ. ಜನರು ಎಚ್ಚೆತ್ಕೊಳ್ಬೇಕು ಅಂತೇಳಿ ಯಾವುದೇ ಕಾರಣಕ್ಕೂ ಇದಕ್ಕೆ ಸಪೋರ್ಟ್ ಮಾಡಬಾರ್ದು. ಅದು ಅಲ್ಲದೆ ಈ ಕಂಬಳದ ಯಾರೆಲ್ಲ ನಡೆಸ್ತಾರೆ ಅಥವಾ ಕಂಬಳದಲ್ಲಿ ಒಂದಷ್ಟು ದೊಡ್ಡವರೆಲ್ಲ ಇದ್ದಾರೆ, ಕೋಣಗಳನ್ನು ಸಾಕೋರು ಇದ್ದಾರೆ. ಸೊ ನೀವು ಕೂಡ ಒಂದಷ್ಟು ಧ್ವನಿಯನ್ನು ಎತ್ತಬೇಕು. ಇಲ್ಲ ರೀ, ನಮ್ಮ ಕೋಣಗಳನ್ನು ಅಲ್ಲಿಗೆಲ್ಲ ತರೋಕ್ಕಾಗೋದಿಲ್ಲ, ಅದು ನಮ್ಮ ಸಂಸ್ಕೃತಿ, ಇಲ್ಲಿನ ನೆಲ ಬಿಟ್ಟು ಅದು ಹೋಗೋದಿಲ್ಲ ಅನ್ನುವಂಥ ವಿಚಾರದಲ್ಲಾದರೂ ನೀವು ಮಾತಾಡಬೇಕಲ್ವೇ? ನಿಮ್ಮಿಂದ ಉಳಿಯೋಕೆ ಸಾಧ್ಯ ಅಂತೇಳಿ. ಸೊ ನೋಡೋಣ, ಯದುವೀರ್ ಅಂತವರ ಮನಸ್ಸು ಖಂಡಿತವಾಗ್ಲೂ ಹ್ಯಾಟ್ಸ್ ಆಫ್ ಅಂತೇಳಿ ಹೇಳಲೇಬೇಕು ಯದುವೀರ್ ಅವರಿಗೆ ಸಂಸ್ಕೃತಿಯ ಬಗ್ಗೆ ಅಷ್ಟು ಗೊತ್ತಿದೆ ನೋಡಿ. ತುಳುನಾಡಿನ ಮೂಲ ನೆಲದಿಂದ ಅದನ್ನು ಬೇರ್ಪಡಿಸಬಾರ್ದು ಅಂತೇಳಿ, ಅದು ಬೇರ್ಪಡಿಸಿದ್ರೆ ಮುಗ್ದೋಯ್ತು. ಆಗ್ಲೇ ಹೇಳಿದಾಗೆ ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ನಾಡಿದ್ದು ನಾನು ಅಮೆರಿಕದಲ್ಲಿ ಕಂಬಳ ಮಾಡೋಣ ಬನ್ನಿ ಅಂತೇಳಿ. ಹೋಗ್ತೀರಾ ಫ್ಲೈಟ್ ಅಲ್ಲಿ ಎತ್ತುಗಳನ್ನು ಕರೆದುಕೊಂಡು? ಹಾಗಾದ್ರೆ ಓಕೆ, ಎನಿವೇಸ್ ಆದಷ್ಟು ಬುದ್ಧಿ ಬರಲಿ, ದೈವಗಳೇ ಬುದ್ಧಿ ಕೊಡ್ಲಿ ಈ ಶಾಸಕರಿಗೆ, MLAಗಳಿಗೆ, MPಗಳಿಗೆ ಅನ್ನುವಂಥ ವಿಚಾರದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇರೋದು.